ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಕ್ಲಾಸ್ 12ಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಹೇಳ್ಕೊಡ್ತೇನೆ. ನಾವು ನೋಡ್ತಾ ಇರ್ಬೋದು ಚಾಪ್ಟರ್ 1 ಲಾಸ್ಟ್ ಕ್ಲಾಸಲ್ಲಿ ಇಂಟ್ರಡಕ್ಷನ್ ಮಾಡಿದ್ದೆ. ಈಗ ಚಾಪ್ಟರ್ 1ನಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಸೊ ಈ ಬೇಸಿಕ್ ಕಾನ್ಸೆಪ್ಟಲ್ಲಿ ಪಾರ್ಟ್ನರ್ಶಿಪ್ಪು ಅಂದ್ರೇನು ಅಥವಾ ಪಾರ್ಟ್ನರ್ಶಿಪ್ಪನ್ನು ಹೇಗೆ ಮಾಡ್ಕೋತಾರೆ ಅಗ್ರಿಮೆಂಟನ್ನು ತಿಳಿತಾ ಹೋಗ್ತೀವಿ. ನಮಗೆ ಗೊತ್ತಿದೆ ಪಾರ್ಟ್ನರ್ಶಿಪ್ ಅಂದರೆ ಫಸ್ಟ್ ಇಯರ್ PUCನಲ್ಲಿ ನೋಡಿರ್ತೀವಿ. ಈಗ ಒಬ್ಬನೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರೀತಾರೆ. ಆಯಿತಾ, ಇಬ್ಬರು ಅಥವಾ ಇಬ್ಬರಿಗಿನ್ನ ಜಾಸ್ತಿ ಜನ ಏನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಅದನ್ನು ನಾವೇನಂತೀವಿ ಆ್ಯಸ್ ಯೂಶುವಲ್ಲು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಅಂದರೆ ಇಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಓಕೆ, ಇಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಇಬ್ಬರಿಗಿಂತ ಜಾಸ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಓಕೆ, ದೆನ್ ನಾವೀಗ ಮೀನಿಂಗನ್ನು ತಿಳ್ಕೊಳ್ಳೋದಾದರೆ ಪಾರ್ಟ್ನರ್ಶಿಪ್ ಈಸ್ ಡಿಫೈನ್ಡ್ ಆ್ಯಸ್ ದ ರಿಲೇಷನ್ ಅಂದರೆ ಅರ್ಥ ಎಂತ? ರಿಲೇಷನ್ ಅಂದರೆ ಸಂಬಂಧ, ಅಂದರೆ ಇಬ್ಬರ ನಡುವಿನ ಸಂಬಂಧ. ಯಾರ ನಡುವಿನ ಸಂಬಂಧ? ಯಾರು ಬಿಸ್ನೆಸ್ ಮಾಡೋಕ್ಕೆ ಬಂದಿರ್ತಾರೋ ಅವ್ರ ನಡುವಿನ ಒಂದು ಸಂಬಂಧ. ಬಿಟ್ವೀನ್ ದ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್, ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ ಅರ್ಥ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಬ್ಬರು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಆ ಇಬ್ಬರ ನಡುವಿನ ಏನೊಂದು ರಿಲೇಷನ್ಶಿಪ್ ಇರುತ್ತೋ ನಾವೇನಂತೀವಿ ಅದನ್ನು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ಪು ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂದರೆ ಏನು ಗೊತ್ತಾ? ಲಾಸ್ಟ್ ಲೈನ್ ಇದೆ ನೋಡಿ, ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂದರೆ ಒಬ್ಬನೇ ಮಾಡ್ಬೋದು ಅಥವಾ ಒಬ್ಬನೇ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ಬೋದು. ಅಂದರೆ ಅವನಿಗೆ ಫಾರ್ ಎಕ್ಸಾಂಪಲ್ ಇನ್ನೊಬ್ಬ ಇನ್ಕಮ್ ಅವನಿಗೆ ಬರೋಕ್ಕಾಗಲಿಲ್ಲ ಅಥವಾ ಅವನು ಬೇರೆ ಕಡೆ ಸೆಟಲ್ ಆದ ಅಂತ ಅಂದರೆ ಅವನ ಪರವಾಗಿ ಇನ್ನೇನು ಮಾಡ್ಬೋದು, ಉಳಿದವರು ಎನಿ ಆಫ್ ದೆಮ್ ಆ್ಯಂಡ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ ಇದೆ. ಓಕೆ, ಏನೇ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆದರೂ ಅವ್ರು ಏನು ಮಾಡ್ಕೋತಾರೆ, ಶೇರ್ ಮಾಡ್ಕೋತಾರೆ. ಸೊ ರಿಲೇಷನ್ಶಿಪ್ ಬಿಟ್ವೀನ್ ದ ಹೂ ಹ್ಯಾವ್ ಅಗ್ರೀಡ್ ಅಂದರೆ ಅವರಿಬ್ಬರ ನಡುವೆ ಅಗ್ರಿಮೆಂಟ್ ಆಗಿರುತ್ತೆ. ಏನರ ಬಗ್ಗೆ? ಶೇರ್ ದ ಪ್ರಾಫಿಟ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾರೆ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಪಾರ್ಟ್ನರ್ಶಿಪ್ಪಿನ ಬಗ್ಗೆ. ಈಗ ಹೇಳ್ತೇವೆ. ಅಂದರೆ ಮೀನ್ಸ್ ಪಾರ್ಟ್ನರ್ಶಿಪ್ ಈಸ್ ಡಿಫೈನ್ಡ್ ಆ್ಯಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಬಿಸ್ನೆಸ್ ಎನಿ ಆಫ್ ದೆಮ್ ಆ್ಯಂಡ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ ಹೇಳಿದ್ದೆ. ಈಗ ನೆಕ್ಸ್ಟ್ ಏನಂದರೆ ಫೀಚರ್ ಆಫ್ ಪಾರ್ಟ್ನರ್ಶಿಪ್. ಫೀಚರ್ ಅಂದರೆ ಅರ್ಥ ಎಂತ ಅಂದರೆ, ಫೀಚರ್ ಅಂದರೆ ಗುಣಲಕ್ಷಣಗಳು ಅಂತ ಕರಿತೇವೆ. ಗುಣಲಕ್ಷಣ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿಬೋದು. ಆದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅನ್ನೋದಾದರೆ ನಿಮಗೆ ಗೊತ್ತಿದೆ, ಒಬ್ಬರಿದ್ರೆ ಅದು ಸೋಲ್ ಪ್ರೊಪ್ರೈಟರ್ಶಿಪ್ ಆಗುತ್ತೆ, ಇಬ್ಬರಿದ್ರೆ ಅದೇನಾಗುತ್ತೆ, ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ಪಾರ್ಟ್ನರ್ಶಿಪ್ಪಿನ ಮೊದಲ ಲಕ್ಷಣ ಏನು ಅಂದರೆ 2 or more ಪರ್ಸನ್. ಇದನ್ನು ಕೇಳಿದ್ರೆ ನಿಮಗೆ 2 marks ಕ್ವಶನ್ ಆಗಿ ಕೇಳ್ತಾರೆ. ಇಬ್ಬರಿದ್ರೆ ತಾನೇ ನಾವು ಪಾರ್ಟ್ನರ್ಶಿಪ್ ಅಂತ, ಇಬ್ಬರು ಅಥವಾ 3 ಜನ ಅಥವಾ ಎಷ್ಟು ಜನನಾದರೂ ಇದ್ದರೂ ನಾವೇನಂತ ಕರಿತೀವಿ, ಅದನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಶಿಪ್ಪಿನ ಮೊದಲ ಫೀಚರ್ ಏನು ಅಂದರೆ 2 or more ಪರ್ಸನ್ ಅಂತ ಅರ್ಥ. ಒಬ್ಬರಿದ್ರೆ ಅದನ್ನೇನಂತ ಕರಿತೀವಿ ನಾವು, ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಟು ಫಾರ್ಮ್ ಆಫ್ ದ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ 2 person ಅಟ್ಲೀಸ್ಟ್. ದೇರ್ ಶುಡ್ ಬಿ, ಇಬ್ಬರಿದ್ರೆ ಅದನ್ನೇನಂತೀವಿ ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಒಬ್ಬರಿದ್ರೆ ನಾವು ಅದನ್ನು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಸೊ ಒಬ್ಬರಿದ್ರೆ ನಾವು ಅದನ್ನು ಪಾರ್ಟ್ನರ್ಶಿಪ್ ಅಂತ ಕರೆಯೋದಿಲ್ಲ. ಒಬ್ಬರಿದ್ರೆ ನಾವೇನಂತ ಕರಿತೀವಿ, ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ನೆಕ್ಸ್ಟ್ ಫೀಚರ್ ನೋಡೋದಾದರೆ ಅಗ್ರಿಮೆಂಟ್. ಏನು ನಡೆಯುತ್ತೆ ಈಗ? ಅವರು ಯಾವ ರೀತಿ ಲಾಸ್ ಪ್ರಾಫಿಟನ್ನು ಹಂಚ್ಕೋಬೇಕು, ಅವರಿಬ್ಬರ ಮಧ್ಯೆ ಹೇಗೆ ಶೇರ್ ಆಗಬೇಕು, ಅದನ್ನೆಲ್ಲ ಸೇರ್ಕೊಂಡು ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾರೆ. ಪಾರ್ಟ್ನರ್ಶಿಪ್ ಈಸ್ ಕ್ರಿಯೇಟೆಡ್ ಬೈ ಅನ್ ಅಗ್ರಿಮೆಂಟನ್ನು ನಡೆಸ್ಕೋತಾರೆ. ಫಸ್ಟ್ 1 or more ಪರ್ಸನ್ ಆಯಿತು, ಸೆಕೆಂಡ್ ಒನ್ ಏನಾಯಿತು, ಅಗ್ರಿಮೆಂಟ್ ಆಯಿತು. ಇದು ಫೀಚರ್ ಅಂತಲೇ ಕರಿಬೋದು. 2 ಫೀಚರ್ಗಳು. ಅವರೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ರೆ 2 ಪಾಯಿಂಟ್ ಅದನ್ನು ಬರೆದ್ರೆ ಸಾಕು, 2 marks ಸಿಗುತ್ತೆ. ಅಗ್ರಿಮೆಂಟ್ ಮುಖಾಂತರ ಏನು ಮಾಡ್ತಾರೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅಗ್ರಿಮೆಂಟ್ ಇಟ್ಸ್ ನಥಿಂಗ್ ಬಟ್ ವಾಟ್, ಒಪ್ಪಂದ ಅಂತ ಕರೀತಾರೆ. ಅಗ್ರಿಮೆಂಟ್ ಏನಂದರೆ ಒಪ್ಪಂದ. ಇಬ್ಬರ ಮಧ್ಯೆ ಬಿಸ್ನೆಸ್ ಆಗ್ತಿದೆ ಅಂದರೆ ಒಪ್ಪಂದ ಆಗಲೇಬೇಕು. ಓಕೆ, ಅದು ನೆಕ್ಸ್ಟ್ ಒನ್ ಬಿಸ್ನೆಸ್. ದ ಅಗ್ರಿಮೆಂಟ್ ಶುಡ್ ಬಿ ದ ಕ್ಯಾರಿ ಆನ್ ದೆನ್ ಲೀಗಲ್ ಸಮ್ ಲಾಫುಲ್ ಸಮ್ ಬಿಸ್ನೆಸ್. ಅಂದರೆ ಇದನ್ನು ಲಾಫುಲ್ ಅಂದರೆ ಏನಂತಾರೆ, ಕಾನೂನಾತ್ಮಕವಾಗಿ ಬಿಸ್ನೆಸ್ಗಳನ್ನು ಸಮ್ ಲಾಫುಲ್ ಬಿಸ್ನೆಸ್ ಅಗ್ರಿಮೆಂಟ್ ಶುಡ್ ಬಿ ಕ್ಯಾರಿ ಆನ್ ಸಮ್ ಲೀಗಲ್ ಬಿಸ್ನೆಸ್ ಅಂದರೆ ಲಾಫುಲ್ ಆಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಒನ್ ಶೇರಿಂಗ್ ಆಫ್ ಪ್ರಾಫಿಟ್. ಹೌದು, ಪ್ರಾಫಿಟು ಹಂಗೆ ಹೌದು, ಹಾಗೆ ಲಾಸು ಕೂಡ ಹೌದು. ಈಗ ಏನಿರುತ್ತೆ ಫೀಚರ್ ಏನಿರುತ್ತೆ ಅಂದರೆ ದ ಅಗ್ರಿಮೆಂಟ್ ಮಸ್ಟ್ ಬಿ ಶುಡ್ ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಬಿಸ್ನೆಸ್. ಈಗ ಏನಿರುತ್ತೆ ಅಗ್ರಿಮೆಂಟಲ್ಲಿ ಪ್ರಾಫಿಟ್ ತೊಗೋತೀವಿ ಇಲ್ಲ ಲಾಸ್ ತೊಗೋತೀವಿ ಅನ್ನೋದಿರುತ್ತೆ. ಸೊ ಇದು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಈ ಇದರಲ್ಲಿ ಎರಡನ್ನು ಬರೆದ್ರೆ ಸಾಕು. ಫಸ್ಟ್ ಒನ್ ಏನಂತಾರೆ, ಇಬ್ಬರು ಇರಬೇಕು ಅಥವಾ ಇಬ್ಬರಿಗಿನ್ನ ಜಾಸ್ತಿ ಇರಬೇಕು, ಅಗ್ರಿಮೆಂಟ್ ಇರಬೇಕು. ನೆಕ್ಸ್ಟ್ ಒನ್ ಬಿಸ್ನೆಸ್ಸು, ಲಾಫುಲ್ ಬಿಸ್ನೆಸ್ಸು. ದೆನ್ ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಇಷ್ಟು ಕೂಡ ಫೀಚರ್ ಆಗುತ್ತೆ, ಆರಾಮಾಗಿದೆ, ಓದ್ಕೋಬೋದು. ನೆಕ್ಸ್ಟ್ ನೋಡೋದಾದರೆ ಪಾರ್ಟ್ನರ್ಶಿಪ್ಪಿನ ಡೀಡ್ ಅಂದರೆ ಏನು ಅಂತಂದು ಅರ್ಥ ಅಂದರೆ ಒಪ್ಪಂದ ಅಂತ ಅರ್ಥ. ಡೀಡ್ ಮೀನ್ಸ್ ವಾಟ್? ಒಪ್ಪಂದ ಅಂತ ಅರ್ಥ. ಅಂದರೆ ಇಬ್ಬರ ನಡುವೆ ಏನು ಒಪ್ಪಂದಗಳಾಗುತ್ತೋ ಅದನ್ನು ನಾವೇನಂತ ಕರಿತೀವಿ? ಡೀಡ್ ಅಂತ ಕರಿತೀವಿ. ಒಪ್ಪಂದ. ಓಕೆ, ಅವರಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಏನು ಅಗ್ರಿಮೆಂಟ್ ಆಗ್ಬೋದು? ಏನಂದರೆ ಫಾರ್ ಎಕ್ಸಾಂಪಲ್ ಈಗ ಬಿಸ್ನೆಸ್ಸಲ್ಲಿ ಅಗ್ರಿಮೆಂಟ್ ಆಗುತ್ತಲ್ಲ, ಅಗ್ರಿಮೆಂಟ್ ಮೀನ್ಸ್ ಏನಂತೀವಿ ನಾವು, ಅದನ್ನೊಂದು ಡಾಕ್ಯುಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದರಲ್ಲಿ ಏನು ಪ್ರಾಫಿಟ್ ಹೆಂಗೆ ಹಂಚ್ಕೋಬೋದು ಆ ಥರದ ವಿಷಯಗಳ ಬಗ್ಗೆ ಒಪ್ಪಂದ ಆಗುತ್ತೆ. ದ ಡಾಕ್ಯುಮೆಂಟ್ ಅಂದರೆ ಏನದು ಅಗ್ರಿಮೆಂಟ್ ಮಾಡಿಸಿರ್ತೀವಿ ನೋಡಿ, ಲಾಸ್ಟ್ ಇದರಲ್ಲಿ ಹೇಳಿದ್ನಲ್ಲ, ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಅವರ ನಡುವೆ ಆಗಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ಸನ್ನೇ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಅಗ್ರಿಮೆಂಟ್ ಅಂದರೆ ಪೇಪರಲ್ಲಿ ಮಾಡಿಕೊಟ್ಟಿರ್ತಾರಲ್ಲ, ಪ್ರಾಫಿಟ್ ಹಿಂಗೆ ಹಂಚ್ಕೋಬೇಕು ಅಥವಾ ಏನು ಅಂತ, ಅದನ್ನೇ ನಾವಂತೀನಿ ಅಗ್ರಿಮೆಂಟ್ ಈಸ್ ಕಾಲ್ಡ್ ಆ್ಯಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ದ ಟರ್ಮ್ಸ್ ಆಫ್ ಅ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಟರ್ಮ್ಸ್ ಅಂದರೆ ಏನೇನು ಟರ್ಮ್ಸ್ ಇಟ್ ಮೇ ಬಿ ಕಂಡೀಷನ್ಸ್, ಏನೇನಿರುತ್ತೆ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿರ್ತಾರೆ, ಅದನ್ನು ಟರ್ಮ್ಸ್ ಅಂತ ಕರೀತಾರೆ. ಟರ್ಮ್ಸ್ ಮೇ ಬಿ ಪ್ರಾಫಿಟ್ ಶೇರಿಂಗ್ ರೇಷ್ಯೋ. ಟರ್ಮ್ಸ್ ಅಂದರೆ ಅಲ್ಲೇನೇನು ಇರ್ತವೆ ಕಂಡೀಷನ್ನು ಅನ್ನೋದಾದರೆ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಅಂದರೆ ಇಬ್ಬರು ಹೇಗೆ ಹಂಚ್ಕೋಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಯಾವ ಥರ ಹಂಚ್ಕೋಬೇಕು. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಅವ್ರು ತಂದಿರೋ ಕ್ಯಾಪಿಟಲ್ಗೆ ಎಷ್ಟು ಬಡ್ಡಿಯನ್ನು ಕೊಡ್ತಾರೆ, ಎಷ್ಟು ಬಡ್ಡಿಯನ್ನು ಕೊಡಬೇಕು ಅನ್ನೋದನ್ನು ಅದರಲ್ಲಿ ಕೂಡ ಮೆನ್ಷನ್ ಮಾಡಿರುತ್ತೆ. ಆ್ಯಂಡ್ ಆ್ಯಸ್ ಆನ್ ಇಟ್ ಶುಡ್ ಬಿ ಡ್ಯೂಲಿ ಸ್ಟ್ಯಾಂಪ್ಡ್ ಆ್ಯಸ್ ಪರ್ ದ ಪ್ರಾವಿಷನ್ ಸ್ಟ್ಯಾಂಪ್ ಆ್ಯಕ್ಟ್. ಅಂದರೆ ಸೆಕ್ಷನ್ 1932 ಸೆಕ್ಷನ್ 4 1932 ಈ ಕಾಯ್ದೆ ಏನಿದೆ, ಪಾರ್ಟ್ನರ್ಶಿಪ್ಪಿನ ಕಾಯ್ದೆ, ಆ ಕಾಯ್ದೆ ಪ್ರಕಾರ ಏನು ಮಾಡ್ತಾರೆ ಅಂದರೆ ಇವನ್ನೆಲ್ಲ ಅಗ್ರಿಮೆಂಟನ್ನು ಮಾಡ್ತಾರೆ. ಆ್ಯಂಡ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್. ಎಲ್ಲ ಪಾರ್ಟ್ನರ್ ಏನು ಮಾಡ್ತಾರೆ, ಅಗ್ರಿಮೆಂಟಿಗೆ ಸೈನ್ ಹಾಕ್ತಾರೆ ಅಷ್ಟೇ. ಇದನ್ನು ನಾವೇನಂತ ಕರಿತೀವಿ? ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡೀಡ್ ಅಂದರೆ ಗೊತ್ತಾಯಿತು. ಡೀಡ್ ಇನ್ ಕಂಟೆಂಟ್ ಅಂದರೆ ಕಂಟೆಂಟ್ ಮೀನ್ಸ್ ಅದರಲ್ಲಿ ಏನೇನು ಇರುತ್ತೆ ಅನ್ನೋದಾದರೆ, ಅಗ್ರಿಮೆಂಟಲ್ಲಿ ಏನೇನು ಇರುತ್ತೆ ಅನ್ನೋದಾದರೆ, ಫಸ್ಟ್ ಒನ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್. ಅಂದರೆ ಈಗ ಏನು ಬಿಸ್ನೆಸ್ ಮಾಡ್ತಿದ್ದಾರಲ್ಲ ಆ ಬಿಸ್ನೆಸ್ಸಿನ ನೇಮು, ಅದಕ್ಕೇನಂದರೆ ಹೆಸರಿಟ್ಟಿರ್ತಾರಲ್ಲ, ಫಾರ್ ಆ ಹೆಸರಿನ ನೇಮು ಅದು ಎಲ್ಲಿ ಬರುತ್ತೆ, ಆ ಫರ್ಮ್ ಎಲ್ಲಿ ಬರುತ್ತೆ ಅನ್ನೋದು ಅಡ್ರೆಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್. ಯಾರ್ಯಾರು ಇದಕ್ಕೆ ಜಾಯಿನ್ ಆಗಿರ್ತಾರೋ ಆ ಪಾರ್ಟ್ನರ್ನ ಹೆಸರೇನು, ಅವರೆಲ್ಲಿಂದ ಬರ್ತಾರೆ, ಅದನ್ನೆಲ್ಲ ಪೂರ್ತಿ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ಡೀಡಲ್ಲಿ. ನೆಕ್ಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷ್ಯೋ. ಯಾವ ರೀತಿ ಹಂಚ್ಕೋಬೇಕು, ಫಾರ್ ಎಕ್ಸಾಂಪಲ್ 2:1/3 ಅಥವಾ ಈಕ್ವಲ್ ಆಗಿ ಹಚ್ಕೊಂಡ್ರೆ 1:1 ಅವರಿಗಿಷ್ಟ ಬಂದಿದ್ದು. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೀನ್ಸ್ ಅವರು ತಂದಿರೋಂತಹ ಕ್ಯಾಪಿಟಲ್ಗೆ ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 5%, 6% ಡಿಪೆಂಡ್ ಅಪಾನ್ ದ ಅಗ್ರಿಮೆಂಟ್. ಅವರ ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೋನು ಆ್ಯಂಡ್ ಡ್ರಾಯಿಂಗು. ಈಗ ಡ್ರಾಯಿಂಗ್ ಅಂದರೆ ಲೈಟಾಗಿ ಹೇಳಿರ್ತೀನಿ, ನೆಕ್ಸ್ಟ್ ಇನ್ನೂ ಇದೆ. ಹಾಗಾಗಿ ಈ ಡ್ರಾಯಿಂಗ್ ಅಂದರೆ ಏನು ಹೇಳ್ಬೋದು, ಒಬ್ಬ ಪರ್ಸನ್ ಇರ್ತಾನೆ, ಅವನಿಗೆ ಒಂದು ವೈಯಕ್ತಿಕ ಖರ್ಚಿಗೋಸ್ಕರ, ಅಂದರೆ ಅವನಿಗೇನಾದರೂ ಅವಶ್ಯಕತೆ ಇರುತ್ತೆ ಅಂದ್ಕೊಳ್ಳಿ, ಏನೋ ಪರ್ಸ್ನಲ್ ವಿಚಾರಕ್ಕೆ, ಅದಕ್ಕೋಸ್ಕರ ಫರ್ಮಿಂದ ಅವನೇನಾದರೂ ಅದನ್ನು ಡ್ರಾ ಮಾಡ್ಕೊಂಡ್ರೆ ಆ ದುಡ್ಡನ್ನು ಡ್ರಾಯಿಂಗ್ ಅಂತ ಕರೀತಾರೆ. ಸುಮ್ಮನೆ ಕೊಡೋದಿಲ್ಲ ಸಂಸ್ಥೆ, ಅದಕ್ಕೇನು ಮಾಡ್ತಾರೆ, ಬಡ್ಡಿ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಡ್ರಾಯಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಸ್ಯಾಲರಿ ಆ್ಯಂಡ್ ಕಮಿಷನ್ ಎಕ್ಸ್ಟ್ರಾ ಇಟ್ಸ್ ಪೇಯಬಲ್ಸ್ ಟು
ಎನಿ ಪಾರ್ಟ್ನರ್ ಬೇರೆ ಪಾರ್ಟ್ನರ್ಗೆ ಏನಾರು ಸ್ಯಾಲರಿ ಮತ್ತು ಕಮಿಷನನ್ನು ಕೊಡ್ತಾಯಿದ್ರೆ ಅದ್ರ ಬಗ್ಗೆ ಬರೆದಿರ್ತಾರೆ. ಆಮೇಲೆ ನೆಕ್ಸ್ಟ್ ಒಂದು ಸೆಟಲ್ಮೆಂಟ್ ಆಫ್ ಡಿಸಲ್ಯೂಷನ್ ಅಂದರೆ ಹೇಗೆ ಕ್ಲೋಸ್ ಮಾಡಬೇಕು ಅನ್ನೋದನ್ನು ಕೂಡ ಬರೆದಿರ್ತಾರೆ. ನೆಕ್ಸ್ಟ್ ಒನ್ ರೇಟ್ ಆಫ್ ಇಂಟ್ರೆಸ್ಟ್ ಟು ಬಿ ಅಲೋಡ್ ಇನ್ ಕೇಸ್ ಆಫ್ ದ ರೂಲ್ಸ್ ಇಸ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ ಅಂದರೆ ಒಬ್ಬ ಪರ್ಸನ್ನು ಪಾರ್ಟ್ನರ್ಶಿಪ್ಪಿಗೆ ಬರೋವಂಥದ್ದು. ರಿಟೈರ್ಮೆಂಟ್ ಅಂದರೆ ಒಬ್ಬ ಪರ್ಸನ್ನು ಪಾರ್ಟ್ನರ್ಶಿಪ್ಪಿಂದ ಆಚೆ ಹೋಗುವಂಥದ್ದು. ಡೆತ್ ಅಂದರೆ ಒಬ್ಬ ಪರ್ಸನ್ ಪಾರ್ಟ್ನರ್ಶಿಪ್ಪಿಂದ ಫುಲ್ ಮೇಲೆ ಹೋಗುವಂಥದ್ದು. ಫುಲ್ ಮೇಲೆ ಮೀನ್ಸ್ ನಾನು ಹೇಳಿದೆ, ತಮಾಷೆ ಹೇಳಿದೆ, ಸತ್ತೋಗೋದು ಅಂತ ಅರ್ಥ. ಸೊ ಹಂಗಾಗಿ ಈ ಮೂರನ್ನು ರೂಲ್ಸ್ ಹೇಗೆ ಫಾಲೋ ಮಾಡ್ತಾರೆ, ಏನು ಫಾಲೋ ಮಾಡ್ತಾರೆ, ಅಡ್ಮಿಷನ್ ಮಾಡ್ಕೊಂಡ್ರೆ, ಡೆತ್ ಆದರೆ ಏನು ಮಾಡ್ತಾರೆ, ರಿಟೈರ್ಮೆಂಟ್ ಆದರೆ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಕಂಟೆಂಟು ನಿಮಗೆ ಪಾರ್ಟ್ನರ್ಶಿಪ್ ಡೀಡಲ್ಲಿರುತ್ತೆ. ಇದನ್ನು ಕೇಳಿದ್ರೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾವುದಾನ ಒಂದು 2 ಬರೀರಿ ಸಾಕು, ಪಾಯಿಂಟ್ಸ್ 2ಕ್ಕೆ ಎನಫ್ 2 ಮಾರ್ಕ್ಸ್ ಸಿಗುತ್ತೆ. ಅಂದರೆ ಕಾನ್ಫಿಡೆಂಟ್ ಆಗಿದ್ದರೆ 2 ಬರೆದ್ರೆ ಸಾಕು. ನೆಕ್ಸ್ಟ್ ನೋಡೋದಾದರೆ, ಈಗ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನೂ ಹೇಳಿಲ್ಲ, ಪಾರ್ಟ್ನರ್ಶಿಪ್ ಡೀಡ್ ಸೈಲೆಂಟ್ ಆಗಿಬಿಟ್ಟಿದೆ. ಅಂದರೆ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ನಾವೇನು ಮಾಡಬೇಕು, ಡೀಡಲ್ಲಿ ಈಗ ಒಪ್ಪಂದದಲ್ಲಿ ಕೆಲವೊಂದು ಮೆನ್ಷನ್ ಮಾಡಿರಲ್ಲ, ಆವಾಗ ಹೇಗೆ ಕನ್ಸಿಡರ್ಡ್ ಮಾಡ್ತೀವಿ ಅನ್ನೋದಾದರೆ ಕೆಲವೊಂದು ಪಾಯಿಂಟ್ಸ್ ಇದೆ, ಅದಕ್ಕೆ ಬರ್ಕೊಂಡ್ರೆ ಬರೀ ಈಕ್ವಲ್ಲು ನೋ ಅಷ್ಟಾಕ್ರೆ ಸಾಕು. ಏನೂ ಹೇಳಿಲ್ಲ ಏನು ಮಾಡೋದು ಅಂತಂದರೆ ನೋಡಿ, ಫಸ್ಟ್ ಒನ್ ಅದೇ ನೋ ಪಾರ್ಟ್ನರ್ಶಿಪ್ ಡೀಡ್ ಏನು ಮೆನ್ಷನ್ ಮಾಡಿಲ್ಲ ಅಂತಾದರೆ ಫಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಪ್ರಾಫಿಟ್ ಶೇರಿಂಗ್ ರೇಷ್ಯೋ. ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಕೊಟ್ಟಿಲ್ಲ ಅಂದರೆ, ಪಾರ್ಟ್ನರ್ಸ್ಗಳು ಹೆಂಗೆ ಹಂಚ್ಕೋಬೇಕು ಅಂತ ಕೊಟ್ಟಿಲ್ಲ ಅಂದರೆ ಈಕ್ವಲ್ ತಗೊಬಿಡ್ತೀವಿ. ಅಂದರೆ ಇಬ್ಬರಿದ್ದರೆ 1:1, 3 ಜನ ಇದ್ದರೆ 1:1 ಡಿವೈಡೆಡ್ ಬೈ 3 ಆ ಥರ ಹಂಚ್ಕೋತೀವಿ. ಅಂದರೆ ಪ್ರಾಫಿಟ್ ಬಗ್ಗೆ ಏನು ಹೇಳಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಆ ಥರ ಶೇರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪಾರ್ಟ್ನರ್ ತಂದಿರೋ ಒಂದು ಬಂಡವಾಳಕ್ಕೆ ಯಾವುದೇ ಥರದ ಬಡ್ಡಿ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಂದರೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ನಾವೇನು ಮಾಡ್ತೀವಿ, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಲ್ಲ. ನೋ ಆನ್ಸರ್ ಈಸ್ ನೋ ಇಂಟ್ರೆಸ್ಟ್ ಈಸ್ ಟು ಬಿ ಅಲೌಡ್ ಅಂದರೆ ಹಾಕೋದಿಲ್ಲ, ಮೆನ್ಷನ್ ಮಾಡೋದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಒನ್ ನೋಡೋದಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ನಾನು ಲಾಸ್ಟಲ್ಲಿ ಹೇಳಿದ್ದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮೀನ್ಸ್ ಡ್ರಾಯಿಂಗ್ ಅಂದರೆ ಅವನು ಪರ್ಸ್ನಲ್ ಖರ್ಚಿಗೋಸ್ಕರ ಡ್ರಾ ಮಾಡ್ಕೊಂಡಿರ್ತಾನೆ. ಅದಕ್ಕೇನ ಇನ್ನು ಚಾರ್ಜ್ ಹಾಕಬೇಕು ಅಥವಾ ಮಾಡ್ತೀವಿ ಅಂತ ಏನಾರು ಮಾಡಿದರೆ ಹಾಕ್ತೀವಿ, ಹೇಳಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಹಾಕಲ್ಲ, ನೋ. ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಇಂಟ್ರೆಸ್ಟ್ ಆನ್ ಅಡ್ವಾನ್ಸ್ ಇಂಟ್ರೆಸ್ಟ್ ಆನ್ ಅಡ್ವಾನ್ಸ್ ಅಂದರೆ ಲೋನ್ ಅಂತ ಅರ್ಥ. ಪಾರ್ಟ್ನರ್ಗಳೇನಾರು ಲೋನ್ ತೊಗೊಂಡಿದ್ರೆ ಫರ್ಮಿಂದ, ಅದಕ್ಕೆ ನಾವೇನು ಮಾಡ್ತೀವಿ, ಮುಲಾಜಿಲ್ದಂಗೆ 6% ಚಾರ್ಜ್ ಮಾಡ್ತೀವಿ. ಹೇಳಿಲ್ಲ ಅಂದರೆ 6% ಚಾರ್ಜ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 6% ಏನು ಮಾಡ್ತೇವೆ, ಚಾರ್ಜ್ ಮಾಡ್ತೇವೆ. ನೆಕ್ಸ್ಟ್ ಒನ್ ರೆಮ್ಯುನರೇಷನ್ ಆನ್ ದ ಫರ್ಮ್. ಅಂದರೆ ಈಗ ಅವರು ಬಿಸ್ನೆಸ್ಸಲ್ಲಿ ಸ್ಯಾಲರಿ ತೊಗೋತಾರಲ್ಲ ಪಾರ್ಟ್ನರ್ಸ್ಗಳು, ಸ್ಯಾಲರಿ ಬಗ್ಗೆ ಏನು ಹೇಳಿಲ್ಲ ಅಂದರೆ ಅದನ್ನು ಕೂಡ ನಾವೇನು ಮಾಡ್ತೀವಿ, ನೋ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದಾಗಿ ನೆನ್ಪಿಟ್ಕೋಬೇಕು ಅಂದರೆ ಎಲ್ಲದಕ್ಕೂ ನೋ 3ಕ್ಕೆ ನೋ ಬರುತ್ತೆ. ಏನಾದ್ರು ಲೋನ್ ಬಂದರೆ 6% ಬರುತ್ತೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಹೇಳಿಲ್ಲ ಅಂತಂದರೆ ಈಕ್ವಲ್ ಬರುತ್ತೆ. ಸೊ ಇದರಲ್ಲಿ ಅದನ್ನು 2 ಪಾಯಿಂಟ್ಗಳನ್ನು ಕೇಳಿದ್ರೆ ಅಷ್ಟೇ, ಕರೆಕ್ಟಾಗಿ ನೆನ್ಪಿಟ್ಕೊ. ಪ್ರಾಫಿಟ್ ಶೇರಿಂಗ್ ರೇಷಿಯೋ